ಜೋಗ ರಸ್ತೆಯಲ್ಲಿ ಹೊಸದಾಗಿ ಶುಭಾರಂಭಗೊಂಡಿದೆ ಚಾರ್ಜಿಂಗ್ ಪಾಯಿಂಟು. ಇ ವಿ ಕಾರ್ಸ್ ತಗೊಳ್ಳೋರಿಗೆ ಇದೊಂದು ಸುವರ್ಣ ಅವಕಾಶ. ಇದು ಬಂದುಬಿಟ್ಟು ಹೋಟೆಲ್ ಸೌಪರ್ಣಿಕ ಮುಂಭಾಗದಲ್ಲಿದೆ. ಇಂಥ ಒಂದು ಅವಶ್ಯಕತೆ ಇ ವಿ ಕಾರ್ಸ್ ಅವರಿಗಿತ್ತು. ಆ ಒಂದು ಈ ಪಾಯಿಂಟ್ನ ಸಾಗರದಲ್ಲಿ ಹೊಸದಾಗಿ ಓಪನ್ ಆಗಿದೆ. ಹೊರಗಡೆಯಿಂದ ಬರುವಂತಹ ಜನರಿಗೆ ಹಾಗೂ ಇ ವಿ ಕಾರ್ಸ್ ಮಾಲೀಕರಿಗೆ ಇದೊಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಇ ವಿ ಪಾಯಿಂಟ್ಸ್ ಸಾಗರದಲ್ಲಿ ಜೋಗ ರಸ್ತೆಯಲ್ಲಿ ಪ್ರಾರಂಭ ಆಗಿದೆ ಹೊಸದಾಗಿ. ಹೊರಗಡೆಯಿಂದ ಬರುವಂತಹವರು ಇದರ ಉಪಯೋಗವನ್ನು ಪಡೆದುಕೊಳ್ಬೋದು ಅಂತ ನಾನು ಈ ಲೈವ್ ಸಾಗರ್ K15 ಮುಖಾಂತರ ಕೇಳ್ಕೊಳ್ತೀನಿ. ಯಾಕಂದರೆ ಸಾಗರದಲ್ಲಿ ಇ ವಿ ಪಾಯಿಂಟ್ಸ್ ಇಲ್ಲ ಅಂತ ಹೇಳಿ ಹೊರಗಡೆಯಿಂದ ಇ ವಿ ಕಾರ್ಸ್ನ ತರೋರು ಕಮ್ಮಿ ಆಗ್ತಾರೆ. ಹಾಗಾಗಿ ಅವರಿಗೆ ಇದೊಂದು ನನ್ನ ಕಡೆಯಿಂದ ಸಣ್ಣ ಮಾಹಿತಿ. ಬನ್ನಿ, ಇ ವಿ ಪಾಯಿಂಟ್ಸ್ ಈ ಸಾಗರದಲ್ಲೂ ಕೂಡ ಅವೈಲೇಬಲ್ ಇದೆ. ಧನ್ಯವಾದಗಳು. ಇ ವಿ ಪಾಯಿಂಟ್ಸಲ್ಲಿ ಯಾವ್ಯಾವ ವಾಹನಗಳು ಚಾರ್ಜಿಂಗ್ ಆಗತ್ತೆ ಅಂತ ಇಲ್ಲಿನ ಸ್ಥಳೀಯ ಮಾಲೀಕರ ಹತ್ರ ಕೇಳೋಣ. ಓಕೆ ಮೇಡಮ್, ನಮಸ್ತೆ. ನೀವು ಹೊಸದಾಗಿ ಇ ವಿ ಪಾಯಿಂಟ್ ಓಪನ್ ಆಗಿದೆ ಸಾಗರದಲ್ಲಿ. ನಿಮಗೂ ಕೂಡ ಅಭಿನಂದನೆಗಳು. ಸಾಗರ ಜನತೆಗೆ ಇದರ ಅವಶ್ಯಕತೆ ಇತ್ತು, ಹಾಗೂ ಹೊರಗಡೆಯಿಂದ ಬರೋವರಿಗೂ ಕೂಡ ಇದರ ತುಂಬ ಅವಶ್ಯಕತೆ ಇತ್ತು. ಮೇಡಮ್, ಈಗ ಈ ಒಂದು ಇ ವಿ ಪಾಯಿಂಟ್ಸಲ್ಲಿ ಯಾವ್ಯಾವ ವಾಹನಗಳು ಚಾರ್ಜಿಂಗ್ ಇದಾವೆ ಮೇಡಮ್? ಆಟೋಗಿನೂ ಮಾಡ್ಬೋದು. ಅಲ್ಲ, ಆಟೋಗಿನೂ ಬಂದಿಲ್ಲ ಅನ್ಸತ್ತ ಅಲ್ವಾ? ಇಲ್ಲ. ಆಮೇಲೆ ಮೇಡಮ್, ಇದು ಟೈಮಿಂಗ್ಸ್ ಏನಾದರೂ ಇದೆಯಾ? ಹೌದು, ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು. ಯಾಕಂದ್ರೆ ನಾವು ಹೇಗೆ ಪ್ಲಾನ್ ಮಾಡಿದ್ದೇವೆ ಅಂದ್ರೆ, ವಿ ಹ್ಯಾವ್ ಟೈ ಅಪ್ ವಿತ್ ದ ಹೋಟೆಲ್ ಸೌಪರ್ಣಿಕ. ಸೊ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲರ್ಸ್ ಏನ್ ಮಾಡ್ತಾರೆ, ಬಂದು ಕಾರ್ ಚಾರ್ಜ್ ಹಾಕ್ತಾರೆ. ಸೊ ಅವ್ರ ಟೈಮ್ ವೇಸ್ಟ್ ಆಗಲ್ಲ. 45 ಮಿನಿಟ್ಸ್ 30 ಮಿನಿಟ್ಸ್ ಇಲ್ಲ 1 ಅವರ್ ಟೈಮ್ ಅಲ್ಲಿ ಅವ್ರ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಮುಗಿಸೋ ತನಕ ಕಾರ್ ಚಾರ್ಜ್ ಆಗುತ್ತೆ. ಸೊ ಯು ಆರ್ ನಾಟ್ ವೇಸ್ಟಿಂಗ್ ಯುವರ್ ಟೈಮ್, ಜಸ್ಟ್ ಕಮ್ ಅಂಡ್ ಚಾರ್ಜ್. ಸೊ ಆ ಥರ ನಾವು ಪ್ಲಾನ್ ಮಾಡಿದ್ದೀವಿ. ಒಳ್ಳೆ ಫುಡ್ಡು ಸಿಗತ್ತೆ. ಹೋಗಿ ನೀವು ನಿಮ್ಮ ತಿಂಡಿನ ಊಟನ ಮುಗಿಸ್ಕೊಂಡು ಇಲ್ಲಿ ಚಾರ್ಜಿಂಗ್ ಮಾಡಬಹುದು. ನಾವು ಪ್ಲಾನ್ ಮಾಡಿದ್ದೀವಿ. ಖಂಡಿತ ಧನ್ಯವಾದಗಳು ಮೇಡಮ್, ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ನಿಮಗೆ ಶುಭವಾಗಲಿ. ಈ ಅವಕಾಶನ ಪ್ರತಿಯೊಬ್ಬ ವಾಹನ ಸವಾರರು ಪಡ್ಕೊಳ್ಳಿ ಅಂತ ಆಶಿಸ್ತೀನಿ, ಅಲ್ವಾ ಮೇಡಮ್? ಗೋ ಗ್ರೀನ್, ಕ್ಲೀನ್ ಭಾರತ್. ಖಂಡಿತ ಧನ್ಯವಾದಗಳು.